ಡಾಕ್ಟರ್ ಪದ್ಮಾಕ್ಷಿ ಲೋಕೇಶ್ ಇವರು ಸೈಕ್ಯಾಟ್ರಿಸ್ಟು, ಫೇಮಸ್ ಸೈಕ್ಯಾಟ್ರಿಸ್ಟ್. ಅವ್ರನ್ನ ಕಾರ್ಯಕ್ರಮಕ್ಕೆ ವೆಲ್ಕಮ್ ಮಾಡೋಣ. ನಮಸ್ತೆ ಮೇಡಮ್. ನಮಸ್ಕಾರ. ಹೇಗಿದ್ದೀರಾ? ಚೆನ್ನಾಗಿದ್ದೀವಿ, ನೀವ್ ಹೇಗಿದ್ದೀರಾ? ನಾನ್ ಸೂಪರ್. ಎಸ್, ಇನ್ನೊಬ್ರು ಗೆಸ್ಟ್ ಸಹ ಜಾಯಿನ್ ಆಗಿದ್ದಾರೆ, ಡಾಕ್ಟರ್ ಸಂಗೀತಾ ಹೊಳ್ಳ, ಮಾಡೆಲ್. ಹಾಯ್ ಸಂಗೀತಾ. ಹಾಯ್, ಹೇಗಿದ್ದೀರಾ? ನಾನು ಆರಾಮ್, ನೀವ್ ಹೇಗಿದ್ದೀರಾ? ಊಟ ಆಯ್ತಾ? ಊಟ ಆಯ್ತು. ಸೂಪರ್, ನಾವು ಸೂಪರ್. ಎಸ್ ಮೇಡಮ್, ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಐ ಥಿಂಕ್ ಮೇಡಮ್ ಕ್ಯಾಮ್ರಾ ಆಫ್ ಮಾಡ್ಕೊಂಡಿರ್ಬೇಕಂತ ಅನ್ಸುತ್ತೆ. ಇವ್ರ ಹತ್ರ ಕೇಳಿದ್ರೆ ಇನ್ನೂ ಚೆನ್ನಾಗಿರುತ್ತೆ. ಎಸ್ ಸಂಗೀತಾ ಅವರೇ, ಹೇಳಿ. ನಾವು ಮಾತನಾಡ್ತಿರುವಂತಹ ವಿಷಯ ಸೌಂದರ್ಯ ವರ್ಸಸ್ ರಿಯಾಲಿಟಿ. ನಾವು ಜಾಸ್ತಿ ಅಡಿಕ್ಟ್ ಆಗಿರೋದು ಮೇಕಪ್ಪಿಗೆ ಎನ್ನುವಂಥದ್ದು. ಸೊ ಮೊದಲಿಗೆ ಏನ್ ಹೇಳ್ತೀರಾ? ಆಕ್ಚುಲಿ ಮೇಕಪ್ ಈಗ ವಿದೌಟ್ ಮೇಕಪ್ ಯಾರು ಅವರನ್ನ ಎಕ್ಸೆಪ್ಟ್ ಮಾಡಕ್ ರೆಡಿ ಇಲ್ಲ. ಈಗ ನಾವು ನೋಡ್ಲಿಕ್ಕೆ ಹೇಗೋ ಇರ್ತೇವೆ, ಬಟ್ ಆಕ್ಚುಲಿ ನೀವು ಫೇಸ್ಬುಕ್ ನೋಡಿ, ಇನ್ಸ್ಟಾಗ್ರಾಮ್ ನೋಡಿ, ಅಲ್ಲಿ ನೀವು ನೋಡೋದಕ್ಕೂ ನಮ್ಮನ್ನ ರಿಯಲ್ ಆಗಿ ನೋಡೋದಕ್ಕೂ ಜನರು ಎಷ್ಟೊಂದು ಇದು ಮಾಡ್ತಾರೆ. ಆಕ್ಚುಲಿ ಮೇಕಪ್ ಅನ್ನೋದು ತಪ್ಪಲ್ಲ, ಆಯ್ತಾ? ಆಕ್ಚುಲಿ ಎಷ್ಟು ಮೇಕಪ್ ಬೇಕೋ ಅಷ್ಟು ಮಾಡಲೇಬೇಕು. ಕೆಲವರು ವಿಪರೀತ ಮೇಕಪ್ ಮಾಡ್ಕೊಳ್ತಾರೆ, ಫಿಲ್ಟರ್ ಯೂಸ್ ಮಾಡ್ತಾರೆ, ಅವ್ರ ಬಗ್ಗೆ ಅವರಿಗೆ ಕಾನ್ಫಿಡೆನ್ಸ್ ಇರೋದಿಲ್ಲ, ಅದಕ್ಕೋಸ್ಕರ ಅದು ರಾಂಗ್. ಈಗ ನೀವು ಹೇಳ್ತಾ ಇದ್ರಿ ಸೌಂದರ್ಯ ಅಂತ. ಸೌಂದರ್ಯ ಅಂತ ಹೇಳೋದು ಹೆಣ್ಣು ಮಕ್ಕಳದ್ದು, ಅದು ರಿಯಲ್ ಇದದು, ಅವರು ಸಂಪತ್ತದು ಸೌಂದರ್ಯ ಅಂದ್ರೆ. ಈಗ ಕೆಲವ್ರು ಏನ್ ಮಾಡ್ತಾ ಇದ್ದಾರೆ ಅಂತ ಹೇಳಿದ್ರೆ, ಸೌಂದರ್ಯ ಅಂತ ಹೇಳಿದ ಕೂಡಲೇ ಸಿಕ್ಕಾಪಟ್ಟೆ ಮೇಕಪ್ ಹಾಕೊಳ್ಳೋದು, ಇನ್ಸ್ಟಾಗ್ರಾಮ್ ಫಿಲ್ಟರ್ ಯೂಸ್ ಮಾಡೋದು. ಕೆಲವ್ರು ಏನ್ ಗೊತ್ತಾ, ಡಾರ್ಕ್ ಡಸ್ಟಿ ಫೇಸ್ ಇದ್ದವ್ರು ಏನಂತ ಹೇಳಿದ್ರೆ ನಾನ್ ಚೆನ್ನಾಗೇ ಇಲ್ಲ ಅಂತ ಅವ್ರ ಮೇಲೆ ಅವರಿಗೊಂದು ಕೀಳರಿಮೆ. ಅದೆಲ್ಲ ರಾಂಗ್, ಹಾಗೆಲ್ಲ ಇರಬಾರ್ದು. ನಮ್ಮ ಮೇಲೆ ನಮ್ಗೆ ಆತ್ಮವಿಶ್ವಾಸ ಇರಬೇಕು, ಮತ್ತೆ ಕೆಲವರಿಗೆ ಒಳ್ಳೆ ವ್ಯಕ್ತಿತ್ವ ಇರುತ್ತೆ, ಮತ್ತೆ ಏನಂತ ಹೇಳಿದ್ರೆ ನಮ್ಮನ್ನ ನಾವು ಹೇಗೆ ಒಂದು ಸ್ವೀಕಾರ ಮಾಡ್ತೇವೋ ಅದು ಇಂಪಾರ್ಟೆಂಟ್ ಆಗಿರುತ್ತೆ ಹೊರತು ಅದು ನೀವು ಫೇರ್ ಸ್ಕಿನ್ ಇರ್ಬೋದು ಅಥವಾ ನೀವು ಹಾಗಿರ್ಬೇಕು, ತುಂಬಾ ಮೇಕಪ್ ಹಾಕೊಂಡಿರ್ಬೇಕು, ಅದೆಲ್ಲ ರಾಂಗ್ ಕಾನ್ಸೆಪ್ಟ್. ಅದನ್ನ ನಾನು ಅಷ್ಟೊಂದು ಇದು ಮಾಡೋದಿಲ್ಲ, ನಂಗೆ ಅದು ಸರಿಯಾಗಿ ಕಾಣೋದಿಲ್ಲ ಮ್ಯಾಮ್. ಓಕೆ, ಪದ್ಮಾಕ್ಷಿ ಮೇಡಮ್ ಕೇಳಿಸ್ತಾ ಇದೆಯಾ ನನ್ನ ಧ್ವನಿ? ಎಸ್, ನೀವು ಸೈಕ್ಯಾಟ್ರಿಸ್ಟು. ಮೇಕಪ್ ಮಾಡ್ಕೊಂಡ್ರೇನೆ ನಮಗೆ ಕಾನ್ಫಿಡೆನ್ಸ್ ಬರೋದಾ, ಅಥವಾ ಈಗ ಸಾಮಾನ್ಯವಾಗಿ ನಾನು ಮೇಕಪ್ ಮಾಡ್ಕೊಂಡ್ರೆ ಮಾತ್ರ ನನಗೆ ಕಾನ್ಫಿಡೆನ್ಸ್ ಇದೆ, ಇಲ್ಲ ಅಂತಾನೆ ನಾನು ಮಾತಾಡ್ಬೇಕಾದ್ರೆ ಯಾರು ನನ್ನ ನೋಡಿ ಇವಳು ಚೆನ್ನಾಗಿಲ್ಲ ಅಂತ ಹೇಳಿದ್ರೆ, ಅಥವಾ ಇವಳು ಹಿಂಗಿದ್ದಾಳೆ, ಇವಳು ತುಟಿ ಹಂಗಿದೆ, ಇವಳು ಕಣ್ಣು ಹಿಂಗಿದೆ ಅಂತೇಳಿ ಆ ಥರ ಇಲ್ಲ ಅನ್ಸುತ್ತಲ್ವಾ? ಯಾಕೆ ಅಂತ? ಮೇಕಪ್ ಮಾಡಿದ್ರೇನೆ ಕಾನ್ಫಿಡೆನ್ಸ್ ಅಂತ ನಾನು ಒಪ್ಕೊಳ್ಳಲ್ಲ. ಮೇಕಪ್ ಮಾಡ್ಕೊಂಡ್ರು ಕಾನ್ಫಿಡೆನ್ಸ್ ಇಲ್ದೇ ಇರೋರು ನಮ್ಮ ಹತ್ರ ಬರ್ತಾರೆ. ಮೇಡಮ್ ನೋಡಿ ನಾನು ಹಿಂಗಿದ್ದೀನಿ, ತುಂಬಾ ಅದ್ಭುತವಾಗಿರ್ತಾರೆ. ನಾನು ಎಷ್ಟೋ ಜನ ಕೇಳಿದ್ರು, ನೋಡಕ್ಕೆ ಕಣ್ಣೇ ಇರಲ್ಲ ಅವ್ರಿಗೆ, ಕಿವಿನೇ ಇಲ್ಲ, ಅವರು ಸಹ ನಮ್ಮ ಪ್ರಪಂಚದಲ್ಲಿ ಅದ್ಭುತವಾಗಿ ಬದುಕ್ತಾ ಇದ್ದಾರೆ. ಸೌಂದರ್ಯ ಅನ್ನೋದು ಹೇಳ್ತಾರೆ, ನೋಟ ಚಂದ, ಊಟ ಚಂದ ಅಂತೆಲ್ಲ ಹೇಳಿ, ಎಲ್ಲದಕ್ಕಿಂತ ಹೆಚ್ಚಾಗಿ ಮನುಷ್ಯನಿಗೆ ತನ್ನನ್ನು ತಾನು ಆಕ್ಸೆಪ್ಟ್ ಮಾಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟು. ಮೇಕಪ್ ಮಾಡಬೇಡಿ ಅಂತ ನಾವು ಹೇಳ್ತಾ ಇಲ್ಲ. ಈಗ ಎಕ್ಸಾಂಪಲ್, ಒಂದು ಸಿಂಪಲ್ ಲಿಪ್ಸ್ಟಿಕ್ ಹಾಕ್ತಾರೆ, ಕೆಲವ್ರಿಗೆ ಇಷ್ಟ ಆಗತ್ತೆ, ಪರವಾಗಿಲ್ಲ, ಆಯ್ತು. ನೀವು ಉಪಯೋಗಿಸುವಂತ ಏನು ಸಾಧನಗಳಿದೆ, ಏನು ಮೇಕಪ್ ಮೆಟೀರಿಯಲ್ಸ್ ಇದೆ, ನಿಮ್ಮ ದೇಹಕ್ಕೆ, ನಿಮ್ಮ ಸ್ಕಿನ್ನಿಗೆ ಏನು ಸಮಸ್ಯೆ ಆಗದೆ ಇರಂಗೆ ಉಪಯೋಗಿಸಿ. ಅದು ನಿಮ್ಗೆ ಅಲರ್ಜಿ ಆಗ್ಬಾರ್ದು, ಅದು ನಿಮ್ಮ ಬಾಯಿ ಒಳಗಡೆ ನೀವು ತಿನ್ಕೋಬಾರ್ದು. ಈ ತರ ಎಲ್ಲ ಮಾಡೋದು, ನೋಡ್ಕೊಳ್ಳೋದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಕೆಲವೊಂದು ಸಂದರ್ಭಗಳಲ್ಲಿ, ಈ ಎಕ್ಸಾಂಪಲ್, ಸುಮ್ಮನೆ ನೀವೇನು ಮೇಕಪ್ ಇಲ್ದೇನೆ ಹಾಗೆ ಯಾವ್ದೊಂದು ಚೆನ್ನಾಗಿರೋ ಫಂಕ್ಷನ್ಗೆ ಹೋದ್ರೇನೆ ನಿಮ್ಮ ನೋಡ್ತಿದ್ದಂಗೆ ನಿಮ್ಮ ಫ್ಯಾಮಿಲಿ ಮೆಂಬರ್ಸ್ ಯಾಕೆ ಏನ್ ಈಗ ಎದ್ದು ಬಂದಿದ್ಯಾ ಅನ್ನೋ ತರದಲ್ಲಿ ಕೇಳ್ತಾರೆ. ಪ್ರೆಸೆಂಟೇಷನ್ ಇಸ್ ವೆರಿ ಇಂಪಾರ್ಟೆಂಟ್. ನೀಟಾಗಿ ಕಾಣೋಂಥದ್ದು ತುಂಬಾನೇ ಇಂಪಾರ್ಟೆಂಟ್ ಆಗುತ್ತೆ. ಅದು ಎಲ್ಲಾ ಗ್ರೂಮಿಂಗ್ ಕ್ಲಾಸಸ್ ಅಲ್ಲೂ, ಎಲ್ಲಾ ಸ್ಕೂಲು ಮಕ್ಕಳಿಗೆ ಎಲ್ಲರ ಅಲ್ಲಿಂದಾನೇ ಹೇಳ್ಕೊಡ್ತಾರೆ, ನೀಟ್ನೆಸ್ ಇಂಪಾರ್ಟೆಂಟು. ನಾವಿಲ್ಲ ಅರ್ಥ ಮಾಡ್ಕೋಬೇಕಾಗಿರೋದು ನೀಟಾಗಿ ಕಾಣುವಂಥದ್ದು ಅಂತ. ಅಂದ್ರೆ ಅನ್ವಾಂಟೆಡ್, ಅವಶ್ಯಕ ಇಲ್ಲದಂಥ ಪ್ರಸಾದಗಳು ಬೇಕಿರಲ್ಲ. ಇದಕ್ಕಿಂತ ಹೆಚ್ಚಾಗಿ ನಾನು ಚೆನ್ನಾಗಿ ಕಾಣ್ಬೇಕು ಅಂತ ಹೇಳಿ ಸರ್ಜರೀಸ್ ಗಳನ್ನ ಮಾಡಿಸ್ಕೊಂಡಿರೋರನ್ನು ಸಹ ಅತಿರಿಕ್ತವಾದಂಥದ್ದನ್ನ ನಾವು ನೋಡ್ತಾ ಇದ್ದೀವಿ. ನಮ್ಮ ಸೌಂದರ್ಯ, ನಾವ್ ಹೇಗಿದ್ರು ನಮ್ಮನ್ನು ಒಪ್ಕೊಳ್ಳುವಂತ ಕೆಲವು ಜನ ಇದ್ದೇ ಇರ್ತಾರೆ. ಸೌಂದರ್ಯ ಅನ್ನೋದು ಹೇಗೆ ಇಂಥ ಪರ್ಟಿಕ್ಯುಲರ್ ಮಾನದಂಡ ಇಲ್ಲ. ಕೆಲವರಿಗೆ ಕುಳ್ಳಿಗಿರೋರು ಇಷ್ಟ ಆಗ್ತಾರೆ, ಕೆಲವರು ಉತ್ತಗಿರೋರು ಇಷ್ಟ ಆಗ್ತಾರೆ. ಸೊ ಎಲ್ಲಾ ತರದ ವ್ಯಕ್ತಿಗಳನ್ನು ಎಲ್ಲರೂ ಆಕ್ಸೆಪ್ಟ್ ಮಾಡ್ಕೊಂತಾರೆ. ನಾನು ಹೇಗೆ ಇದ್ರು ನನ್ನ ಆಕ್ಸೆಪ್ಟ್ ಮಾಡ್ಕೊಳ್ಳಲ್ಲ ಅಂದ್ರೆ ಆ ವ್ಯಕ್ತಿಗಳನ್ನೇ ಬಿಟ್ಬಿಡಿ. ವೆರಿ ಸಿಂಪಲ್, ಇನ್ಸ್ಟೆಡ್ ಆಫ್ ಚೂಸಿಂಗ್ ದೋಸ್ ಟೈಪ್ ಆಫ್ ಪೀಪಲ್. ಕಾನ್ಫಿಡೆನ್ಸ್ ವಿಚಾರಕ್ಕೆ ಬಂದಾಗ, ಸೌಂದರ್ಯ ಸಾಧನೆಗಳಿಂದಾನೇ ಕಾನ್ಫಿಡೆನ್ಸ್ ಹೆಚ್ಚಾಗುತ್ತೆ ಅಂತ ನಾನೇನು ಹೇಳಲ್ಲ. ಆದ್ರೆ ಎಷ್ಟೋ ಸಂದರ್ಭಗಳಲ್ಲಿ ಸ್ವಲ್ಪ ಮೇಕಪ್ ಬೇಕಾದಾಗ ಎಲ್ಲಾ ಜನರಲ್ಲೂ ನಾನು ಈಗ ಚೆನ್ನಾಗಿ ಕಾಣಿಸ್ತಾ ಇದ್ದೀನಿ, ಕನ್ನಡಿ ಮುಂದೆ ನೋಡಿದಾಗ ನನ್ನನ್ನು ನೋಡಿದ್ರೆ ಒಂದು ಚಿಕ್ಕ ಸ್ಮೈಲ್ ಬಂತು ಅಂದಾಗ ಅದು ಒಂದು ಕಾನ್ಫಿಡೆನ್ಸು. ಅದನ್ನ ನಾವು ನಮ್ಮನ್ನ ಆಕ್ಸೆಪ್ಟ್ ಮಾಡ್ಕೊಂಡಿದೀವಿ ಅಂತ. ಮೇಕಪ್ ಮಾಡ್ಲೇಬೇಡಿ ಅಂತ ಹೇಳ್ತಿಲ್ಲ. ನೀವು ಮಾಡುವಂತ ಮೇಕಪ್ ನಿಮ್ಮ ದೇಹಕ್ಕೆ ಸಮಸ್ಯೆ ಆಗದೆ ಇರೋಂಗೆ ನೋಡ್ಕೊಳ್ಳಿ. ಅದಾದ ನಂತರ
ನಾನು ಮೇಕಪ್ ಮಾಡಿದ್ರೇನೆ ಮಾಡ್ಲಿಲ್ಲ ಅಂದ್ರೆ ಚೆನ್ನಾಗೇ ಕಾಣಲ್ಲ ಆ ರೀತಿ ಅನ್ಕೊಳ್ಳೋದು ಬೇಡ. ಸೊ ಎರಡೂ ತರದ ಇರುತ್ತೆ. ಬ್ಯಾಲೆನ್ಸ್ ಅಲ್ಲಿ ವೆರಿ ಇಂಪಾರ್ಟೆಂಟ್. ನ್ಯಾಚುರಾಲಿಟಿಗೆ ಬಂದಾಗ ನನ್ನ ಅಜ್ಜಿಗೆ ಮೇಕಪ್ಪೇ ಇರ್ಲಿಲ್ಲ ಅಂತ ನಾವು ಅನ್ಕೊಂತೀವಿ, ಏನು ಇಲ್ಲ, ಅವರು ಅರ್ಶಿನ ಎಲ್ಲ ಹಚ್ಕೊಂತಾ ಇದ್ರು, ದಿನ ಮುಖಕ್ಕೆ ಎಣ್ಣೆ ಎಲ್ಲ ಹಚ್ಕೊಂತಾ ಇದ್ರು, ಅದು ಸಹ ಮೇಕಪ್ ಸಾಧನೆಗಳನ್ನೇ. ಸೊ ಹಂಗಾಗಿ ನಿಮ್ಮನ್ನ ನೀವು ನೋಡ್ಕೊಳ್ಳೋದು, ನಿಮ್ಮನ್ನ ನೀವು ಕೇರ್ ಟೇಕ್ ಮಾಡೋದು, ನಿಮ್ಮನ್ನ ನೀವು ಪ್ಯಾಂಪರ್ ಮಾಡ್ಕೊಳ್ಳೋದನ್ನ ನಾವು ಬೇಡ ಅಂತ ಹೇಳ್ತಿಲ್ಲ. ಆದ್ರೆ ಈ ಒಂದು ಕ್ರಿಯೆಯಲ್ಲಿ ಅನ್ವಾಂಟೆಡ್ ವಸ್ತುಗಳಿಗೆ ನಾವು ಉಪಯೋಗಿಸ್ತಾ ಸ್ಕಿನ್ ಡ್ಯಾಮೇಜ್ ಮಾಡ್ಕೊಳ್ದೇ ಇರೋದನ್ನ ನೋಡ್ಕೊಳ್ಳಿ ಅಂತಾನೆ ಹೇಳೋದು. ಬಿಟ್ರೆ ಕಾನ್ಫಿಡೆನ್ಸ್ ಇಸ್ ಡೈರೆಕ್ಟ್ಲಿ ಆಸ್ ವೆಲ್ ಇಸ್ ಇಂಡೈರೆಕ್ಟ್ಲಿ ಪ್ರಪೋರ್ಷನಲ್. ಕೆಲವ್ರಿಗೆ ಮೇಕಪ್ ಇದ್ರೆ ನಾನು ಚೆನ್ನಾಗಿ ಮಾತಾಡಬಲ್ಲೆ, ನಾನು ಚೆನ್ನಾಗಿ ಪ್ರೆಸೆಂಟಬಲ್ ಇದ್ದೀನಿ ಅನ್ನೋ ಫೀಲ್ ಬರುತ್ತೆ, ತೊಂದ್ರೆನೇ ಇಲ್ಲ, ಮಾಡ್ಕೊಳ್ಳಿ. ಆದ್ರೆ ಇಟ್ ಶುಡ್ ನಾಟ್ ಅಫೆಕ್ಟ್ ಯುವರ್ ಫಿಸಿಕಲ್ ಸ್ಕಿನ್ ಆರ್ ದೇಹಕ್ಕೆ ಯಾವುದೇ ಸಮಸ್ಯೆ ಮಾಡಬಾರ್ದು ಅಂತ ನಾವು ಹೇಳೋದಷ್ಟೇ. ಅದು ವೆರಿ ಇಂಪಾರ್ಟೆಂಟ್. ನೋಡ್ಕೊಳ್ಳಿ, ನಿಮ್ಮ ಎಕ್ಸ್ಪೈರಿ ಡೇಟ್ಗಳನ್ನು ಚೆಕ್ ಮಾಡಿ ಆ ಮೆಟೀರಿಯಲ್ಸ್ ಮೇಲೆ. ಅದು ಯೂಸ್ ಮಾಡ್ತಿರೋದಕ್ಕೆ ನಿಮ್ಗೆ ಅಲರ್ಜಿ ಇದೆಯಾ ಇಲ್ವಾ, ಅದ್ರ ಕಂಟೆಂಟ್ಸ್ ನೋಡಿ. ಕೆಲವೊಂದು ಕಂಟೆಂಟ್ಸ್ಗೆ ನಮ್ಗೆ ದೇಹಕ್ಕೆ ಅಲರ್ಜಿ ಇರುತ್ತೆ. ಅದಂತರ ಕೆಲವೊಂದು ವಸ್ತುಗಳನ್ನ ಹಚ್ಕೋಬೇಕಾದ್ರೆ ಕೆಲವೊಂದು ಕ್ಯಾನ್ಸರ್ ಕಾರಕವಾದಂತ ವಸ್ತುಗಳು ಇರೋಂಥದ್ದು ಇರುತ್ತೆ, ಅಂತವನ್ನ ಉಪಯೋಗಿಸ್ಬೇಡಿ. ತುಂಬಾ ಕೆಲವೆಲ್ಲ ನ್ಯಾಚುರಲ್ ಆರ್ಗ್ಯಾನಿಕ್ ಅನ್ನೋ ಹೆಸರಲ್ಲಿ ಈಗ ಏನೇನೋ ಮಾರ್ತಾ ಇದಾರೆ, ಸುಮ್ನೆ ಕಣ್ಣು ಮುಚ್ಕೊಂಡೆಲ್ಲ ತಗೋಬೇಡಿ. ಇನ್ ಕೆಲವ್ರು ಹೇಳ್ತಾರೆ ಇದನ್ನ ಉಪಯೋಗಿಸ್ಕೊಳ್ಳಿ ಕೊರಿಯನ್ ಸ್ಕಿನ್ ಬಂದ್ಬಿಡುತ್ತೆ ಅಂತ. ನಾವ್ ಇಂಡಿಯನ್ಸ್ಲಿ ನಮ್ಗೆ ಕೊರಿಯನ್ ಸ್ಕಿನ್ ಎಲ್ಲ ಬರಲ್ಲ. ನಮಗೆ ಏನು ಬೇಕು, ನಮ್ಮ ಹರಳೆಣ್ಣೆ, ನಮ್ಮ ಕೊಬ್ಬರಿ ಎಣ್ಣೆ ಉಪಯೋಗಿಸಿ ಸಮಸ್ಯೆ ಇಲ್ವೇ ಇಲ್ಲ. ಎಲ್ಲದಕ್ಕಿಂತ ಹೆಚ್ಚಾಗಿ ಸೌಂದರ್ಯ ತುಂಬಾ ಚೆನ್ನಾಗಿರ್ಬೇಕು ಅಂದ್ರೆ ಅದ್ಭುತವಾದಂತ ಸ್ಮೈಲ್ ಅನ್ನ ಬರ್ಸ್ಕೊಂಡು ನಾನು ಹೆಂಗಿದ್ರು ನಾನು ಸೂಪರ್ ಆಗಿದ್ದೀನಿ ಅನ್ನೋದು ಸೆಲ್ಫ್ ಕಾನ್ಫಿಡೆನ್ಸ್ ಬಂದ್ರೆ ಎಲ್ಲ ಅದಕ್ಕೆ ನಥಿಂಗ್ ಕ್ಯಾನ್ ಬೀಟ್. ಸೊ ಹಾಗಾಗಿ ಮಾಡಬೇಡಿ ಅಂತ ಹೇಳಲ್ಲ, ಆದ್ರೆ ಎಲ್ಲವನ್ನು ಇದನ್ನೆಲ್ಲ ಕೇರ್ ಟೇಕ್ ಮಾಡಿ ಬಿಫೋರ್ ಡೂಯಿಂಗ್ ಆಲ್ ದೋಸ್ ಥಿಂಗ್ಸ್ ಅಂತಾನೆ ಹೇಳೋದು. ಎಸ್, ಎಕ್ಸಾಕ್ಟ್ಲಿ ಟ್ರೂ. ಸಂಗೀತ ಅವರೇ, ಮೇಡಮ್ ಕೂಡ ಹೇಳ್ತಾ ಇದ್ರು ಅರ್ಶಿನ, ಹರಳೆಣ್ಣೆ ಅದೆಲ್ಲ ಹಚ್ಚಿದ್ರೆ ಒಂದು ಸೌಂದರ್ಯ. ಬಟ್ ಇವಾಗ ನಾವೇನ್ ಮಾಡ್ತೀವಿ ಅಂದ್ರೆ ಪಾರ್ಲರಿಗೆ ಹೋಗ್ತೀವಿ, ಯಾವುದೋ ಒಂದು ಫೇಶಿಯಲ್ ಮಾಡಿಸ್ತೀವೋ, ಇನ್ನೊಂದೇನೋ ಮಾಡಿಸ್ತೀವಿ, ಈ ಕಡೆ ಹೋಗ್ತೀವಿ ಸರ್ಜರಿ ಮಾಡಿಸ್ತೀವಿ, ನಮ್ಮ ಮೂಗ್ ಚೆನ್ನಾಗಿ ಕಾಣಿಸ್ಬೇಕು, ಕಣ್ ಚೆನ್ನಾಗಿ ಕಾಣಿಸ್ಬೇಕು, ತುಟಿ ಚೆನ್ನಾಗಿ ಕಾಣಿಸ್ಬೇಕು, ಇನ್ನೊಂದೇನೋ ಚೆನ್ನಾಗಿ ಕಾಣಿಸ್ಬೇಕು ಅಂತ. ಇವಾಗಿನ ಕಾಲ ಚೇಂಜ್ ಆಗ್ತಾ ಇದ್ದಂಗೆ ಇದು ಕೂಡ ಅಪ್ಡೇಟ್ ಆಗಿ ನಮ್ಮನ್ನ ನಾವು ಕಳ್ಕೊಂತಿದೀವಿ ಅಂತ ಅನಿಸ್ತಾ ಇದೆ ಅಲ್ವಾ? ಡೆಫಿನೆಟ್ಲಿ. ಆಕ್ಚುಲಿ ನೀವು ಹೇಳಿದ್ರಲ್ವಾ, ಇವರು ಪದ್ಮಾಕ್ಷಿ ಮೇಡಮ್ನೇ ಹೇಳ್ತಾ ಇದ್ರು, ನಮ್ಮ ಅಜ್ಜಿ, ನಮ್ಮ ಪೂರ್ವಿಕರು ಕೂಡ ಚೆನ್ನಾಗಿ ಕಾಣ್ಬೇಕಂತ ಅವರಿಗೂ ಆಸೆ ಇತ್ತು. ಆವಾಗ ಅವರಿಗೆ ಏನ್ ಸಿಗ್ತಾ ಇತ್ತು ಅಂದ್ರೆ ಅರ್ಶಿನ ಅಂತ ಹೇಳಿದ್ರು, ಕೆಲವರು ಹಾಲಿನ ಕೆನೆ ಹಚ್ತಾ ಇದ್ರು, ಕೆಲವರು ಮೊಸರು ಹಚ್ತಾ ಇದ್ರು. ಯಾಕಂತ ಹೇಳಿದ್ರೆ ಎಲ್ಲರಿಗೂ ಅವರ ಸ್ಕಿನ್ ಅನ್ನ ಚೆನ್ನಾಗಿ ನೋಡ್ಕೊಳ್ಬೇಕನ್ನೋದು ಅವ್ರಿಗೆ ಇಷ್ಟ ಇದ್ದೇ ಇರುತ್ತೆ. ಬಟ್ ಈಗ ಅದನ್ನು ವಿಪರೀತವಾಗಿ ತಗೊಂಡು ಹೋಗಿದ್ದಾರೆ. ಮೊದಲೆಲ್ಲ ಇದೇ ರೀತಿ ಇರ್ಬೇಕಂತ ಯಾವ ಮಾನದಂಡವೂ ಇರಲಿಲ್ಲ. ಇದೇ ನಿಮ್ಗೆ ಫೇಸ್ ಜಾಲೈನ್ ಹೀಗಿರ್ಬೇಕು, ನಿಮ್ ಮೂಗು ಹೀಗೆ ಇರಬೇಕು, ಅದಕ್ಕೆ ರಿನೋಪ್ಲಾಸ್ಟಿ ಮಾಡಬೇಕು, ಅದಾದ್ಮೇಲೆ ಫಿಲ್ಲರ್ಸ್ ಇಟ್ಕೊಳ್ಬೇಕು, ಬೋಟಾಕ್ಸ್ ಇಟ್ಕೊಳ್ಬೇಕು. ಈಗ ಎಂತ ಎಷ್ಟು ನೂರಾರು ಇದು. ನೀವೀಗ ಒಂದು ಫಿಲ್ಮ್ ಇಂಡಸ್ಟ್ರಿಗೆ ಹೋಗೋದಾದ್ರೆ ನೀವು ಅದನ್ನ ಸರಿಯಾಗಿ ಇಟ್ಕೊಂಡ್ರೆ, ಈಗ ಪರ್ಫೆಕ್ಟ್ ಆಗಿದ್ರೆ ಮಾತ್ರ ನಿಮ್ಗೆ ಅಪಾರ್ಚುನಿಟಿ, ಇಲ್ದಿದ್ರೆ ಇಲ್ಲ. ಪಾಪ ಅದಕ್ಕೋಸ್ಕರ ಆಕ್ಟರ್ ಇರ್ಬೋದು, ಆಕ್ಟ್ರೆಸ್ ಇರ್ಬೋದು, ಅಥವಾ ಮಾಡೆಲ್ಸ್ ಎಲ್ಲದಕ್ಕೂ ಹೋಗ್ತಾ ಇದ್ದಾರೆ. ಬಟ್ ಈಗ ನಾನು ಹೇಳೋದು, ಕಾಲೇಜ್ ಸ್ಟೂಡೆಂಟ್ ಅವರಿಗೂ ಕೂಡ ಅದು ಸಿಕ್ಕಾಪಟ್ಟೆ ಎಫೆಕ್ಟ್ ಆಗ್ತಾ ಇದೆ. ಈಗ ಆ ಟೈಮಲ್ಲಿ ಅವರಿಗೆ ಒಂದು ಮೆಚೂರ್ಡ್ ಆಗ್ತಾ ಇರ್ತಾರೆ, ಅವರು ಕೀಪ್ ಆನ್ ಇನ್ಸ್ಟಾಗ್ರಾಮ್ ಯೂಸ್ ಮಾಡ್ತಾರೆ, ಸೋಷಿಯಲ್ ಮೀಡಿಯಾ ಯೂಸ್ ಮಾಡ್ತಾರೆ. ಆವಾಗ ಅವ್ರು ಏನಾಗುತ್ತೆ, ಅವ್ರು ಎಷ್ಟು ಚೆನ್ನಾಗಿದ್ದಾರೆ, ನಾನು ಏನೂ ಇಲ್ಲ ಅವ್ರ ಎದುರುಗಡೆ ಅಂತ ಅವರಿಗೆ ಅವ್ರ ಮೇಲೆ ಇನ್ಫಿಯಾರಿಟಿ ಕಾಂಪ್ಲೆಕ್ಸ್ ಬರುತ್ತೆ. ಅದು ರಾಂಗ್, ಅದು ಆ ರೀತಿ ಮಾಡಲೇಬಾರ್ದು. ಈಗ ಒಂದು ಲಿಪ್ಸ್ಟಿಕ್ ಅಥವಾ ಫೌಂಡೇಶನ್ ಇರ್ಬೋದು, ಅದು ನಮ್ಮ ಅಪಿಯರೆನ್ಸ್ ಏನ್ ಮಾಡುತ್ತೆ, ಒಂದು ಎನ್ಹಾನ್ಸ್ ಮಾಡುತ್ತೆ ಅಷ್ಟೇ. ಆದ್ರೆ ನಮ್ಮ ಸೆಲ್ಫ್ ವರ್ತ್ ಅನ್ನು ನಿರ್ಧರಿಸೋದು ಅದಲ್ಲ, ಮೇಕಪ್ ಅಲ್ಲ, ಲಿಪ್ಸ್ಟಿಕ್ ಅಲ್ಲ. ಆಕ್ಚುಲಿ ಅದು ಹಚ್ಕೊಂಡ್ರೆ, ನಮ್ಮ ಮೇಕಪ್ ಅಥವಾ ಲಿಪ್ಸ್ಟಿಕ್ ಹಚ್ಕೊಂಡ್ರೆ ನಮ್ಗೇನು ಒಂದು ಮುಖ ಬದಲಾವಣೆ ಆಗ್ಬೋದು, ಒಂದು ಸ್ವಲ್ಪ ಬಿಳಿ ಕಾಣ್ಬೋದೇ ಹೊರತು ನಮ್ಮ ಸೆಲ್ಫ್ ಕಾನ್ಫಿಡೆನ್ಸ್, ನಾವು ಹೇಗೆ ಒಂದು ಆತ್ಮವಿಶ್ವಾಸದಿಂದ ಇರ್ತೇವೆ. ಮೇಡಮ್ ಹೇಳಿದ್ರೆ ಒಂದು ಸ್ಮೈಲ್ ಇರಬೇಕು, ಮತ್ತೆ ನಮ್ಮ ಮೇಲೆ ನಮಗೆ ಕಾನ್ಫಿಡೆನ್ಸ್ ಇರಬೇಕು. ಅದು ಎರಡೇ ಇಂಪಾರ್ಟೆಂಟೇ ಹೊರತು ಕೆಲವು ಹೇಳ್ತೀರಾ, ನೀವು ಹೇಳ್ತೀರಾ ಫೇರ್ ಇರಬೇಕು ಅಂತ. ಬಟ್ ನೀವು ನೋಡಿದ್ದೀರಾ ಆಫ್ರಿಕಾ, ನೈಜೀರಿಯಾದಲ್ಲೆಲ್ಲ ಕಪ್ಪು ಮಾಡೆಲ್ಸ್ ಇದ್ದಾರೆ, ಅವರು ನಂಬರ್ 1 ಮಾಡೆಲ್ಸ್ ಇಡೀ ವಿಶ್ವದಲ್ಲಿ. ಅವರು ಚೆನ್ನಾಗಿದ್ದಾರಾ? ಎಷ್ಟು ಚೆನ್ನಾಗಿ ಅವ್ರನ್ನ ಇದು ಮಾಡ್ತಾರೆ. ಹೌದೌದೌದು. ಆಕ್ಚುಲಿ ಸಂಗೀತ ಅವರೇ, ಹೌದು, ನಾವು ಅಂದ್ರೆ ಬಿಳಿಯಾಗಿ ಕಾಣಿಸ್ಬೇಕು ಅನ್ನೋದು ಒಬ್ಬ ಮನುಷ್ಯನಿಗೆ ಇರುವಂತಹದ್ದು. ನಾವು ಬಣ್ಣವನ್ನ ಅಂದ್ರೆ ನಮ್ಮ ಬಣ್ಣ ಏನಿದೆ ಅದ್ರ ಬಗ್ಗೆ ಮಾತಾಡ್ತಾ ಹೋಗೋಣ. ಯಾಕಂತಂದ್ರೆ ನಮಗೆ ಕಾಣಿಸ್ಬೇಕು, ನಮಗೆ ಆಸೆ ಇರುವಂತಹದ್ದು ವೈಟ್ ಆಗ್ಬೇಕು. ನಾವ್ ಎಷ್ಟೇ ವೈಟ್ ಇದ್ರೂ ಕೂಡ ನಾವು ಇನ್ನೂ ವೈಟ್ ಕಾಣಿಸ್ಬೇಕು, ಇನ್ನೂ ಬೆಳ್ಳಗೆ ಕಾಣಿಸ್ಬೇಕು. ಅಲ್ಲ ನಿಶಾ ಅವರೇ? ಅದೇ ಅವ್ರು ಹೇಳಿದ ಪ್ರಕಾರ ನಾವು ಇವಾಗ ಎಷ್ಟು ಚೆನ್ನಾಗಿ ಕಾಣಿಸಿದ್ರು ನಮಗೆ ಅದೊಂಥರ ಇನ್ನೂ ಚೆನ್ನಾಗಿ ಕಾಣಿಸೋಣ ಅಂತ ನಾವು ಏನಾದರೂ ಒಂದು ಆರ್ಟಿಫಿಷಿಯಲ್ ಆಗಿರ್ಬೋದು, ಅದು ಇದು ಯೂಸ್ ಮಾಡ್ಕೊಂಡೇ ಹೋಗ್ತಾ ಇರ್ತೀವಿ. ಬಟ್ ಎಸ್, ಅವ್ರು ಹೇಳ್ದಂಗೆ ನಾವೇನು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಸ್ವಲ್ಪ ಧ್ಯಾನ ಇಟ್ಕೊಂಡ್ರೆ ಐ ಥಿಂಕ್ ಸ್ಕಿನ್ ಏನು ಎಫೆಕ್ಟ್ ಆಗೋದೇ ಹೋಗುತ್ತೆ. ಆಮೇಲೆ ಇನ್ನೂ ಒಂದು ಸ್ವಲ್ಪ ನಮಗೆ ಇದು ರಿಫ್ಲೆಕ್ಷನ್ ಆಗುತ್ತೆ.
ಸೊ ಇದೆಲ್ಲ ಸ್ಮಾಲ್ ಥಿಂಗ್ಸ್ ನೀವು ನೋಟಿಸ್ ಮಾಡಬೇಕಾಗಿದ್ದು. ಮೇಕಪ್ ಈಸ್ ನಾಟ್ ಓನ್ಲಿ ಎವ್ರಿಥಿಂಗ್. ಮೇಕಪ್ ಎಲ್ಲಿ ಬೇಕು ಅಲ್ಲಿ ಹಾಕಲೇಬೇಕು, ಹಂಗಂತ ಮೇಕಪ್ ಇಲ್ಲದೆ ಎಲ್ಲೂ ನ್ಯಾಚುರಲ್ ಆಗಿ ಅಂತೂ ಹೋಗೋಕ್ಕಾಗಲ್ಲ. ಸೊ ಇರಲೇಬೇಕು. ಬಟ್ ಸ್ಟಿಲ್ ಏನು ಪ್ರಾಡಕ್ಟ್ಸ್ ನಾವು ಯೂಸ್ ಮಾಡ್ತೀವಿ ಅದ್ರ ಮೇಲೆ ಸ್ವಲ್ಪ ಒಂಚೂರು ಎಚ್ಚರಿಕೆ, ಧ್ಯಾನ. ಇತ್ತೀಚೆಗೆ ಲಿಪ್ಸ್ಟಿಕ್ ಬಗ್ಗೆ ತುಂಬ ಇದು ಕೇಳಿ ಬರ್ತಾ ಇತ್ತು. ಲೋಕಲ್ ಮಾರ್ಕೆಟಲ್ಲಿ ಏನು ಲಿಪ್ಸ್ಟಿಕ್ ಎಲ್ಲ ಮಾರ್ತಾ ಇದ್ದಾರೆ, ದಟ್ ಈಸ್ ಆ್ಯಕ್ಚುಲಿ ಇಫೆಕ್ಟಿಂಗ್ ಟು ಯೋರ್ ಲಿಪ್ಸ್ ಆ್ಯಂಡ್ ಯೋರ್ ಸ್ಕಿನ್ ಅಂತ. ಸೊ ಅದ್ರ ಬಗ್ಗೆ ಎಲ್ಲ ಸ್ವಲ್ಪ ಧ್ಯಾನ ಇಟ್ಕೊಂಡು ಮಾಡಿದರೆ ಅದರಷ್ಟು ಸ್ವಲ್ಪ ಒಳ್ಳೆಯದು ಅಂತ. ಎಸ್ ಪದ್ಮಾಕ್ಷಿ ಮೇಡಮ್, ನೀವು ಸರ್ಜರಿ ಬಗ್ಗೆ ಮಾತಾಡ್ತಾ ಇದ್ರಿ. ಇತ್ತೀಚೆಗೆ ಸರ್ಜರಿ ಇದು ಜಾಸ್ತಿ ಆಗ್ಬಿಟ್ಟಿದೆ. ಸರ್ಜರಿ ಅನ್ನೋದು ಹೆಂಗಾಗಿದೆ ಅಂದ್ರೆ, ಅವಾಗಿನ ಕಾಲದಲ್ಲಿ ತುಟಿ ದಪ್ಪ ಇದ್ರೆ ಅಯ್ಯೋ ದಪ್ಪಗಿದೆ ತುಟಿ ಅಂತ, ಇವಾಗಿನ ಕಾಲದಲ್ಲಿ ತುಟಿ ದಪ್ಪ ಇರೋದೇ ಟ್ರೆಂಡ್ ಆಗ್ತಾ ಇದೆ. ಇವಾಗಿನ ಕಾಲದಲ್ಲಿ ಆ ಜೋಲೈನ್ ಇದ್ ಮಾಡೋದೇ ಟ್ರೆಂಡ್ ಆಗ್ತಾ ಇದೆ. ಒಟ್ನಲ್ಲಿ ನಮ್ಮ ಮುಖವನ್ನ ನಾವ್ ಹೇಗಿದೀವಿ ಹಾಗಿರಲ್ಲ, ಬೇರೆ ರೀತಿನೇ ನಾವು ಮಾಡ್ಕೊಂಡಿರ್ತೀವಿ. ಅದಕ್ಕೆ ಸರ್ಜರಿಗೆ ಅಡಿಕ್ಟ್ ಆಗ್ತೀವಿ. ಅದು ಒಂದಲ್ಲ ಸರ್ಜರಿ, ಒಂದ್ 4, 5, 10, ಕೆಲವರು 10, 15, 20 ಸರ್ಜರಿ ಮಾಡ್ಕೊಂತಾರೆ. ಇನ್ ಕೆಲವರು ಒಂದು ಅಂದ್ರೆ ಮೂಗನ್ನೇ ಫಾರ್ ಎಕ್ಸಾಂಪಲ್ ಒಂದು 2-3 ಸರಿ ಸರ್ಜರಿಯನ್ನ ಮಾಡ್ಕೊಂತಾರೆ. ಇದರಿಂದ ಏನೆಲ್ಲ ಎಫೆಕ್ಟ್ ಆಗುತ್ತೆ ಮ್ಯಾಮ್? ನಾವು ಯಾವುದೇ ಒಂದು ಸರ್ಜರಿ ಮಾಡ್ಬೇಕಾದಾಗ 2 ಮಾನದಂಡ, ಒಂದು ಎಸ್ಥೆಟಿಕ್ಸ್, ಇನ್ನೊಂದು ಫಂಕ್ಷನಲ್ ಅಂತ. ಅಂದ್ರೆ ಅದು ಹೇಗೆ ಇದೆ, ಅಪಿಯರೆನ್ಸ್ಗೋಸ್ಕರ ಮಾಡಿಸ್ಕೊಂತ ಇದ್ದಾರ ಅಥವಾ ಏನಾದ್ರೂ ಸಮಸ್ಯೆ ಆಗಿದೆ ಅಂತ. ಕೆಲವೊಬ್ಬರಿಗೆ ಮೂಗು ಸೊಟ್ಟ ಇರೋದ್ರಿಂದ ಉಸಿರಾಟದ ಸಮಸ್ಯೆಗಳು ಬರುವಂತ ಸಾಧ್ಯತೆ ಇರುತ್ತೆ. ಕೆಲವೊಂದ್ಸತಿ ರಾತ್ರಿ ಎಲ್ಲ ಅವರು ಸರಿ ಮಲಗಕ್ಕಾಗಲ್ಲ, ಗೊರಕೆ ಜಾಸ್ತಿ ಹೊಡಿತಾರೆ ಅನ್ನೋ ಕಾರಣಕ್ಕೋಸ್ಕರ ಸಾಕಷ್ಟು ಜನಕ್ಕೆ ನೇಸಲ್ ಆಪರೇಷನ್ಸ್ ಅನ್ನ ಮಾಡ್ತಾರೆ. ಮೂಗನ್ನ ಸ್ಟ್ರೈಟ್ ಮಾಡೋದು ಅಥವಾ ಅಲ್ಲಿ ಎಕ್ಸ್ಟ್ರಾ ಏನಾದ್ರು ಮಾಂಸಖಂಡಗಳು ಬೆಳೆದಿದ್ರೆ ಆಪರೇಟ್ ಮಾಡ್ತಾರೆ. ಆದ್ರೆ ಇನ್ ಕೆಲವರು ಮೇಡಮ್ ಹೇಳಿದ್ರು, ಈಗ ಸಂಪಿಗೆ ಅಂತ ಮೂಗು ಸ್ಟ್ರೈಟ್ ಇರ್ಬೇಕು ಅನ್ನೋ ತರದಲ್ಲಿ ಮಾಡಿದಾಗ ಎಷ್ಟೋ ಸತಿ ಸರ್ಜರೀಸು ಫೇಲ್ ಆಗೋ ಸಾಧ್ಯತೆ ಇರುತ್ತೆ. ಯಾಕಂದ್ರೆ ಅವಶ್ಯಕತೆ ಇರಲ್ಲ, ಇಟ್ ಇಸ್ ಫಂಕ್ಷನಲಿ ವೆಲ್, ಏನೂ ಸಮಸ್ಯೆ ಇರಲ್ಲ. ಅವ್ರು ಹೇಳೋದು ಯಾರೋ ಮಾಡಿಸ್ಕೊಂಡ್ರು ಅದು ತುಂಬಾ ಚೆನ್ನಾಗ್ ಆಯ್ತು ಅಂತ. ಯಾರಿಗೋ ಅದು ವರ್ಕೌಟ್ ಆಗಿದ ತಕ್ಷಣ ಎಲ್ಲರಿಗೂ ನಾನೇನು ಎಲ್ಲಾ ಸರ್ಜರೀಸು ಫೇಲ್ ಆಗುತ್ತೆ ಅಂತ ಹೇಳಲ್ಲ. ಪಾಸಿಬಿಲಿಟಿ ಅದು ಯಾವ್ದೋ ನಿಮಗೆ ಆಗಿರ್ಬೋದು, ಲಕ್ಷದಲ್ಲಿ ಒಬ್ಬರಿಗೆ ನಿಮಗೆ ಆದಾಗ ನಾವು ಆಮೇಲೆ ಏನ್ ಮಾಡೋದು ಸಮಸ್ಯೆನ. ಅದಕ್ಕೆ ಹೇಳುದು, ಕೆಲವರು ತುಟಿ ದಪ್ಪ ಫಿಲ್ಲರ್ಸ್ ಹಾಕ್ಸ್ಕೊಳ್ಳೋ ಸಾಧ್ಯತೆ ಇರುತ್ತೆ. ಕೆಲವರು ಸ್ಕಿನ್ ಎಲ್ಲ ಎಳೆದು ಅದು ಟ್ರೀಟ್ಮೆಂಟ್ ಮಾಡಿಸ್ಕೊಂತಾರೆ. ಸ್ವಲ್ಪ ದಿನಗಳ ನಂತರ ಅವ್ರ ನ್ಯಾಚುರಲ್ ಲುಕ್ಸೇ ಹೊಟ್ಟೋಗುತ್ತೆ. ಅವ್ರು ಸ್ಮೈಲ್ ಮಾಡೋಕ್ಕೂ ಆಗಲ್ಲ. ಟೈಟ್ನಿಂಗ್ ಆಫ್ ದ ಸ್ಕಿನ್ ಎಲ್ಲ ಮಾಡಿಸ್ಕೊಳಕ್ ಹೋದಾಗ ಹಿಂಗೆ ಹಿಡ್ದಾಗ್ಲೂ ಸಹ ನ್ಯಾಚುರಲ್ ಸ್ಮೈಲ್ ಅನ್ಸಲ್ಲ. ಎದುರುಗಡೆ ಇರೋ ವ್ಯಕ್ತಿಗೆ ಅವ್ರಿಗೆ ವಾಪಸ್ ಸ್ಮೈಲ್ ಮಾಡ್ಬೇಕು ಅಂತಾನೆ ಅನ್ಸ್ತಿರಲ್ಲ, ಅಷ್ಟು ಆರ್ಟಿಫಿಷಿಯಲ್ ಆಗಿ ಕಾಣಿಸ್ತಾ ಇರುತ್ತೆ. ಸರ್ಜರಿ ಬಿಫೋರ್ ಗೆಟಿಂಗ್ ಆನ್ ಬಿಲೋ ಟು ದ ಬ್ಲೇಡ್ ಅಂತ ಏನ್ ಕರೀತಾರೆ, ಯೋಚನೆ ಮಾಡಿ. ಈಗ ಮೇಕಪ್, ನಾನು ಎನ್ಹಾನ್ಸ್ಮೆಂಟ್, ಮೇಕ್ ಓವರ್ಸ್ ಎಲ್ಲ ಮಾಡೋರಿದ್ದಾರೆ. ಮೇಕ್ ಓವರ್ಸ್ ಎಲ್ಲ ಓಕೆ, ಯು ನಾಟ್ ಪರ್ಮನೆಂಟ್ಲಿ ಡ್ಯಾಮೇಜಿಂಗ್ ದ ಸ್ಕಿನ್. ಆದ್ರೆ ಈ ಸರ್ಜರಿ ಫುಲ್ ಚೇಂಜಸ್ ಮಾಡ್ಬಿಡುತ್ತೆ. ಈಗ ಜಾ ಲೈನ್ ಕರೆಕ್ಷನ್ ಹೋಗುವಂತದ್ದು, ಅಲ್ಲಿ ಹತ್ರ ನಿಯರ್ ಬೈ ಸ್ಟ್ರಕ್ಚರ್ಸ್ ಎಲ್ಲರಿಗೂ ಸಮಸ್ಯೆ ಆಗುವಂತ ಸಾಧ್ಯತೆಗಳಿರ್ತವೆ. ಎಸ್ ಮ್ಯಾಮ್, ಸರ್ಜರಿ ಬಗ್ಗೆ ಮಾತಾಡೋಣ. ಅದಕ್ಕಿಂತ ಮುಂಚೆ ಒಂದು ಬ್ರೇಕ್ ತಗೊಂಬರೋಣ ಅಲ್ವಾ ಪದ್ಮಾಕ್ಷಿ ಮೇಡಮ್? ಎಸ್, ಶೋರ್ ಶೋರ್. ಈ ಚರ್ಚೆ ಮುಂದುವರಿಯುತ್ತೆ. ಅದಕ್ಕಿಂತ ಮುಂಚೆ ಒಂದು ಸ್ಮಾಲ್ ಬ್ರೇಕ್.